ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಪದಗಳ ಡಿಕ್ಟೇಷನ್, ಉಕ್ತ ಲೇಖನ. ಈ ಕೆಲವು ಪದಗಳನ್ನು ಮಕ್ಕಳಿಗೆ ಹೇಳಿದಂಥ ಪದಗಳನ್ನು ಅವರು ಭಾಳಷ್ಟು ತಪ್ಪಾಗಿ ಬರೆದಿದ್ದಾರೆ. ಅವುಗಳನ್ನು ಸರಿಯಾಗಿ ಹೇಗೆ ಬರೆಯೋದು ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಆ ಪದಗಳನ್ನು ಹೇಳ್ತೀನಿ, ಮಕ್ಕಳು ಅವುಗಳನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ. ಲಕ್ಷ್ಮಣ, ಲಕ್ಷ್ಮಣ. ನೋಡಿ ಇಲ್ಲಿ ಲಕ್ಷ್ಮಣ ಅಂತಂದರೆ ಇವರು ಹೇಗೆ ಬರೆದಿದ್ದಾರೆ, ಲಕ್ಷಣ ಅಂತ. ಅವ್ರು ಬರೆದಿರೋದನ್ನು ನಾನು ಮತ್ತೊಮ್ಮೆ ಈ ಕಡೆ ಬರೆದಿದ್ದೇನೆ. ಈಗ ಲಕ್ಷಣ, ಇಲ್ಲಿ ಲಕ್ಷಣ ಹೆಸರು ಬರೀ ಲಕ್ಷಣ ಅಂತ ಬರೆದ್ರೆ ಕರೆಕ್ಟ್. ಆದರೆ ಲಕ್ಷ್ಮಣ ಅಂತ ಹೇಳಿದಾಗ ಇಲ್ಲಿ ಏನಾಗಬೇಕು, ಲ, ಇದು ಕ ಆಯಿತು, ಲಕ, ನಂತರ ಅದಕ್ಕೆ ಶವತ್ತು. ಏನಾಯ್ತು, ಇದು ಲಕ್ಷ ಆಯಿತು. ಲಕ್ಷ್ಮ, ಮ ಅನ್ನುವಾಗ ಮಾವತ್ತು ಬರಬೇಕು. ಗೊತ್ತಾಯ್ತಲ್ಲ, ಲಕ್ಷ್ಮಣ, ಲಕ್ಷ್ಮಣ. ಇದು ಲಕ್ಷ್ಮಣ ಅಂತ ಹೇಳಿದಾಗ ಬರೆದಿರುವಂಥ ತಪ್ಪು ಪದ ಇದು ಲಕ್ಷ್ಮಣ. ನೆಕ್ಸ್ಟ್ ಹೋಗಲು, ಹೋಗಲು. ಅದು ಕೂಡ ಇಲ್ಲಿ ಏನು ತಪ್ಪಾಗಿದೆ ನೋಡಿ, ಇಲ್ಲಿ ಇದರಲ್ಲಿ ದೀರ್ಘ ಇಲ್ಲ. ಇದೇನಾಯಿತು, ಹೊಗಲು, ಹೊಗಲು ಅಷ್ಟೇ ಆಯಿತು. ಇದು ಹೋಗಲು. ಇವೆಲ್ಲ 10ನೇ ತರಗತಿಯ ಪಾಠದಿಂದ ತಗೊಂಡಿರುವಂಥ ಪದಗಳು. ನೋಡಿ, ಇದು ಹೋ ಅಷ್ಟೇ ಆಗುತ್ತೆ. ಹೊಗಲು ಇದು ತಪ್ಪು, ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ಇಲ್ಲಿ ಹೋಗಲು ಅನ್ನುವಾಗ ನಿಮಗೆ ಈ ದೀರ್ಘ ಇರಬೇಕು. ಆಯಿತಾ. ಮುಂದಿನ ಪದ ಸೂಚಿಸಿದವರು, ಸೂಚಿಸಿದವರು. ಇದನ್ನೇನು ಮಾಡಿದ್ದಾರೆ, ಇದರಲ್ಲಿ ಯಾವ ಅಕ್ಷರ ತಪ್ಪಿದೆ, ಸೂಚಿಸಿದವರು. ಇಲ್ಲಿ ಈ ಅಕ್ಷರ ತಪ್ಪಿತ್ತು, ಇಲ್ಲಿ ಈ ಅಕ್ಷರ ತಪ್ಪಿತ್ತು ಅಂತ. ಇಲ್ಲಿ ಇದು ಓದುವಾಗ ಸೂಚಿಸಿದವರು. ಇದನ್ನು ಸರಿಯಾಗಿ ಬರಬೇಕು ಅಂತಂದರೆ ಸೂ, ಕೊಂಬಿನ ದೀರ್ಘ, ಸೂ ಚಿ ಸಿ ದ ವ ರು, ಸೂಚಿಸಿದವರು ಅಂತ. 4ನೇ ಪದ ಕ್ರಿಯಾ ಸ್ವಾತಂತ್ರ್ಯ, ಕ್ರಿಯಾ ಸ್ವಾತಂತ್ರ್ಯ. ಇದರಲ್ಲಿ ಏನಾಗಿದೆ ತಪ್ಪು, ಇದನ್ನು ಓದಿ ನೋಡಿ. ಕ್ರಿಯಾ, ಕ್ರಿಯಾ ಇದು ಸ್ವಾತಂತ್ರ್ಯ ಸರಿಯಾಗಿದೆ. ಇಲ್ಲಿ ಕ್ರೀ ಅಂತ ಹೇಳ್ತಾ ಇಲ್ಲ, ಬರೀ ಕ್ರಿಯಾ ಅಷ್ಟೇ ಬರಬೇಕು. ಇದಕ್ಕೆ ದೀರ್ಘ ಇಲ್ಲ. ಇಲ್ಲಿ ಕ್ರಿಯಾ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಕೊಂಬಿನ ದೀರ್ಘ. ಗೊತ್ತಾಯ್ತಲ್ವ, ಇದು ಕ್ರಿಯಾ, ಕ್ರಿಯಾ ಅಲ್ಲ, ಕ್ರಿಯಾ. ನೆಕ್ಸ್ಟ್ ಬದುಕಬೇಕಿದೆ, ಬದುಕಬೇಕಿದೆ. ಇದನ್ನು ಹೇಗೆ ಬರೆದಿದ್ದಾರೆ, ಇದರಲ್ಲಿ ಯಾವ ಅಕ್ಷರ ತಪ್ಪಿದೆ, ಇದು ಯಾವ ಅಕ್ಷರ ಆಯ್ತು, ಇದು ಓ ಆಯಿತು. ಈ ಥರ ಬರೆದ್ರೆ ಓ. ನೀವು ಬ ಅಂತ ಬರಿಬೇಕಾದ್ರೆ ಅದನ್ನು ಇಲ್ಲಿವರೆಗೂ ತೊಗೊಂಬರ್ಬೇಕಾಗ ಬದುಕಬೇಕಿದೆ. ಆಯಿತಾ. ನೆಕ್ಸ್ಟ್ ಪಥಗಳು, ಪಥಗಳು. ಇದನ್ನು ಹೇಗೆ ಬರೆದಿದ್ದಾರೆ, ಪಢಗಳು. ಇದೇನಾಗುತ್ತೆ, ಈ ಅಕ್ಷರ ತಪ್ಪು, ಪಢಗಳು. ಇದು ಢ, ಪಥಗಳು ಅಂತ ಬರಬೇಕಾದ್ರೆ ಪ, ಇದು ದ ಬರೆದು ಒಳಗೆ ಒಂದು ಚುಕ್ಕಿ ಕೊಟ್ಟು ಕೆಳಗೆ ಒಂದು ಗೆರೆ. ಇದು ಪಥಗಳು. ಆಯಿತಾ. ಇದು ತಪ್ಪು, ಪಢಗಳು ತಪ್ಪು, ಇದು ಸರಿ. ನಂತರ ಎಚ್ಚರದೊಳು, ಎಚ್ಚರದೊಳು. ಹೇಗೆ ಬರೀತಿದ್ದಾರೆ ಅದನ್ನು, ಎಚ್ಚರದೊಳು ಅನ್ನೋದನ್ನು ನೋಡಿ. ಇದರಲ್ಲಿ ಏನು ತಪ್ಪಿದೆ, ಇಲ್ಲಿವರೆಗೂ ಸರಿಯಾಗಿದೆ. ಎಚ್ಚರದೊಳು, ಎಚ್ಚರ ಅನ್ನೋವರೆಗೂ ಸರಿಯಾಗಿದೆ. ಇದೇನಾಯಿತು, ದೋಳ. ದೋ ಮಾಡಬೇಕಾದ್ರೆ ಏನು ಮಾಡಬೇಕು, ಇದು ಎಚ್ಚರ, ಇದು ಧೂಳ, ಧೂಳ ಆಯ್ತು. ಇದು ದೋ ಮಾಡಬೇಕಾದ್ರೆ ಏತ್ವ ಕೊಂಬಿನ ದೀರ್ಘ. ಇದು ದೊ, ಎಚ್ಚರ ದೊ.
ಇದು ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಇದನ್ನೇ ಇಲ್ಲಿ ಒಂದು ಗೆರೆ ಕೊಟ್ಟು ಇಲ್ಲಿ ಕೊಂಬು ಕೊಟ್ಬಿಟ್ರೆ ಧೂಳು ಆಗಿಬಿಡುತ್ತೆ. ಆಯಿತಾ? ಎಚ್ಚರ ದೋ ಳ ಬರೆದಿದ್ದಾರೆ, ಇದು ಳಗೆ ಕೊಂಬು ಕೂಡ ಕೊಟ್ಟಿಲ್ಲ. ಆಯಿತಾ? ಈಗ ಎಚ್ಚರದೋಳು, ಇದನ್ನೇ ಧೂಳ ಅನ್ನೋದನ್ನು ನೀವು ಒಂದು ಗೆರೆ ಕೊಟ್ಟು ಧ ಆಯಿತು, ಇದಕ್ಕೆ ಕೊಂಬಿನ ದುರ್ಗೆ ಕೊಟ್ಟರೆ ಧೂ ಳ ಕೊಂಬು ಳು ಧೂಳು ಆಗಿಬಿಡುತ್ತೆ. ಆಯಿತಾ? ಈಗ ಮುಂದಿನ ಪದ ಸ್ವೀಕರಿಸಿದ. ಸ್ವೀಕರಿಸಿದ, ಇದರಲ್ಲೂ ಕೂಡ ಏನು ತಪ್ಪಾಗಿದೆ, ಎಲ್ಲಿ ತಪ್ಪಾಗಿದೆ ಗುರುತಿಸಿ. ಇಲ್ಲಿ ಸ್ವೀ, ಇಲ್ಲಿ ಸ್ವೀ ಅಂತ ಹೇಳಿದ್ದೀವಿ, ಆದ್ದರಿಂದ ಇಲ್ಲಿ ದೀರ್ಘ ಬರಬೇಕು. ಸ್ವೀಕರಿಸು ಅಥವಾ ಸ್ವೀಕರಿಸಿದ. ಆಯಿತಾ? ಮುಂದಿನ ಪದ ಏನು. ಏನು, ಇದನ್ನು ಹೇಗೆ ಬರೆದಿದ್ದಾರೆ, ಈ ಥರ ಬರೀತಾರೆ ಅಥವಾ ಏನು ಅಂತ ಬರೀತಾರೆ. ಆದರೆ ಇಲ್ಲಿ ಏನು ತಪ್ಪಾಗಿದೆ, ಇದು ಏನು ಆಯಿತು. ಇದು ತಪ್ಪಾಗಿದೆ. ಆಯಿತಾ? ಏನು. ಕೆಲವರು ಏನು ಅನ್ನೋದನ್ನು ಹೇನು ಅಂತ ಬರೀತಾರೆ, ಉಚ್ಚಾರ ಹೇನು, ಇದು ಕೂಡ ತಪ್ಪು. ಆಯಿತಾ? ನೆಕ್ಸ್ಟ್ ಎಲ್ಲ ಸಾಮಾನು. ಎಲ್ಲ ಸಾಮಾನು, ಇಲ್ಲಿ ಏನು ಬರೆದಿದ್ದಾರೆ, ಎಲ ಸಮಾನು. ಏನು ತಪ್ಪಾಗಿದೆ ಇಲ್ಲಿ, ಎಲ್ಲ ಎಲ್ಲ ಆಯಿತು. ಇದಕ್ಕೆ ಎಲ್ಲ ಮಾಡಬೇಕಾದ್ರೆ ಲಾವತ್ತು, ಎಲ್ಲ. ಇದು ಸ ಅಲ್ಲ, ಸಾಮಾನು, ಸಾಮಾನು, ಎಲ್ಲ ಸಾಮಾನು. ಇಲ್ಲಿ ಇದು ತಪ್ಪು. ಆಯಿತಾ? ಮುಂದೆ ದೊರೆಯುತ್ತವೆ. ನಾವು ಅರ್ಕಾವತ್ತನ್ನು ಹೇಳಿದರೂ ಕೂಡ ಮೊದಲು ಮಾ ಬರಿಬೇಕು. ಇದು ಧ ಮ. ಧರ್ಮ ಅಷ್ಟೇ ಬರಿಬೇಕಾದ್ರೆ ಕೊಂಬು ಅಷ್ಟೇ. ನಾವು ಧರ್ಮ ಅಂತ ಬರಿಬೇಕಾದ್ರೆ ಇದನ್ನು ಮುಂದೆ ಬರಿಬೇಕಾಗುತ್ತೆ. ಈಗೇನಾಯ್ತು, ಧಮ ಆಯಿತು. ಇದಕ್ಕೆ ಅರ್ಕಾವತ್ತು. ಇಲ್ಲಿ ಅರ್ಕಾವತ್ತು ಬರಲ್ಲ. ಇಲ್ಲಿ ಧರ್ಮ ಮ ಅಂತ ಇದೀವಿ, ಮಾ ಅಂತ ಇಲ್ಲ, ಧರ್ಮ ಅಂತ ಬಂದಾಗ ಈ ಥರ ಬರೀಬೇಕು. ಆಯಿತಾ? ಮತ್ತೆ ಕೆಲವರು ಬರೀತಾರೆ ಈ ರೀತಿ ಬರೀತಾರೆ. ಇಲ್ಲೇನಾಯಿತು, ದ, ಇದಕ್ಕೆ ಮಹಾಪ್ರಾಣಾಕ್ಷರ ಮಾಡಿಲ್ಲ, ಇದು ಅಲ್ಪ ಪ್ರಾಣಾಕ್ಷರ ಆಯಿತು. ಇಲ್ಲಿ ಒಂದು ಗೆರೆ ಬರಬೇಕಾಗಿತ್ತು. ಧ, ನಂತರ ಇದು ತಪ್ಪು, ಇದನ್ನು ಬರಬಾರ್ದಾಗಿತ್ತು, ಇದನ್ನು ತಪ್ಪು. ಮಾವತ್ತು ಬರಲ್ಲ, ಧರ್ಮ ಅಷ್ಟೇ. ಇಲ್ಲಿ ಮಾ ಅಂತ, ಇಲ್ಲಿ ಮಾ ಕೊಂಬಷ್ಟೇ ಕೊಟ್ಟಿದ್ದು. ಇಲ್ಲಿ ನಿಮಗೆ ಕೊಂಬಿನ ದೀರ್ಘ ಮಾಡಿ ಬರೆಯೋಣ, ಆಗ ಇನ್ನೊಂದು ಅಕ್ಷರ ಗೊತ್ತಾದಾಗುತ್ತೆ. ಇದು ಧರ್ಮ. ಇದು ಧರ್ಮ. ಆ ಬಂದಾಗ ಈ ರೀತಿ ಧರ್ಮ. ಮತ್ತು ಇನ್ನೊಂದು ಪದ ಪರ್ವತ. ಈಗ ನೋಡಿ ಬರೆದಿದ್ದಾರೆ ಪರ್ವತ. ಏನಾಯ್ತು, ಇದು ಪರ್ವ್ರತ. ಇದು ಪರ್ವತ ಆಗಲಿಲ್ಲ, ಇದು ಪ ಸರಿಯಾಗಿದೆ, ಇದು ತಪ್ಪು. ಇದನ್ನು ಹೇಗೆ ಬರೆಯೋದು, ಅಂತ ಬಂದಾಗ ಯಾವಾಗಲೂ ನೀವು ಅರ್ಕಾವತ್ತು ಬರಿಬೇಕು ಅಂತ ನಾನು ಹೇಳಿದ್ದೀನಿ. ಯಾಕಂತಂದರೆ ನಾವು ಒಟ್ಟಿಗೆ ಹೇಳುವಾಗ ಇದು ಪೌವ್ರ ಅಂತ ಹೇಳುವಾಗ ರವತ್ತು. ಈಗ ಇದು ಇಲ್ಲ, ನಾವು ಪರ್ವತ ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಮೊದಲು ವ ಬರೆದು ನಂತರ ಅರ್ಕಾವತ್ತು, ಪರ್ವತ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಕನ್ನಡವನ್ನು ತಪ್ಪಿಲ್ಲದೆ ಬರಿಬೇಕು ಅಂತ ಅನ್ನೋ ಮಕ್ಕಳಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹೀಗೆ ಬಹಳಷ್ಟು ಒತ್ತಕ್ಷರ ಪದಗಳ ವಿಡಿಯೋಗಳು ಕೂಡ ಬಹಳಷ್ಟು ಇವೆ. ಹಾಗೆ ಪ್ರಾರಂಭದಿಂದ ಕೂಡ
ಭಾಳಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅವನ್ನೆಲ್ಲ ನೋಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ. ಇಷ್ಟು ಪ್ಲೇಲಿಸ್ಟ್ ಇದೆ, ಆಸಕ್ತಿ ಇರೋರು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ.